ಟಾಕ್ಸಿಕ್, ಟಾಕ್ಸಿಕ್, ಟಾಕ್ಸಿಕ್ ಅಂತ ನಾವಿಷ್ಟು ಸಮಯದಿಂದ ವೇಟ್ ಮಾಡ್ತಿದ್ವಿ. ಆದ್ರೆ ಈ ಒಂದು ಟಾಕ್ಸಿಕ್ ಯಾವ ಲೆವೆಲ್‌ಗಿದೆ ಅಂತ ಹೇಳಿದ್ರೆ, ಈ ಒಂದು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಫ್ಯಾಮಿಲಿ ಜೊತೆ ನೋಡ್ಬೇಕಾ ಅಥವಾ ಒಬ್ಬೊಬ್ಬರೇ ಹೋಗಿ ನೋಡ್ಬೇಕಾ ಅಥವಾ ಇನ್ನೊಬ್ರ ಜೊತೆ ನೋಡ್ಬೇಕಾ ಅಂತ. ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಿಜವಾಗ್ಲೂ ಈ ಒಂದು ಸಿನಿಮಾ ಯಾವ ಲೆವೆಲ್‌ಗಿದೆ ಅಂತ ಫುಲ್ ಆಗಿ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಪ್ರತಿ ಒಂದು ಸೀನ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಅದ್ರಲ್ಲೂ ಫಸ್ಟ್ ಹಾಫ್ ಅಲ್ಲಂತೂ ಕ್ರೇಜಿ. ಸೆಕೆಂಡ್ ಹಾಫ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಸಿನಿಮಾ ಗುರು, ನೆಕ್ಸ್ಟ್ ಲೆವೆಲ್ ಸಿನಿಮಾ. ವಿತೌಟ್ ಬಿಯರ್ಡ್ ಯಶ್ ಅವರನ್ನ ನೋಡೋದು ಕ್ರೇಜಿ ಗುರು. ಟಾಕ್ಸಿಕ್ ಸಿನಿಮಾ ಅಂದ್ರೆ ಇದು ಅನ್ನೋ ಲೆವೆಲ್ಗೆ ಸೆಕೆಂಡ್ ಹಾಫ್ ಇದೆ. ಆದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಲಾಸ್ಟ್ ಅಲ್ಲಿ ಮಾತಾಡೋಣ. ಪ್ರತಿ ಒಂದು ಸೀನ್ ಬೈ ಸೀನ್ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್. ಅದ್ರಲ್ಲೂ ನಯನತಾರ ಅವರ ಆಕ್ಟಿಂಗ್ ಇದೆಯಲ್ಲ, ಕ್ರೇಜಿ ಕ್ರೇಜಿ. ಇಷ್ಟು ಸಲ ಕ್ರೇಜಿ ಯಾಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸಿನಿಮಾ ಆ ಒಂದು ಲೆವೆಲ್ಗಿದೆ ಗುರು. ಮತ್ತೊಮ್ಮೆ ಹೇಳ್ಬೇಕಾ, ಕ್ರೇಜಿ ಗುರು, ಸಖತ್ತಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾಯ್ಸ್ ನೋಟ್ ಬರುತ್ತೆ, ಅವಾಗ್ಲೇ ಖುಷಿ ಆಗೋಗುತ್ತೆ ಸಿನಿಮಾದಲ್ಲಿ ನೋಡ್ಬೇಕು ಅಂತ ಇಂಟ್ರೆಸ್ಟ್. ಹೋಗ್ತಾ 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 ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಿದ್ರೆ, ರಾಯ, ಕ್ರೇಜಿ ರಾಯ. ಟಿಕೆಟ್ ಬರೋ ತನಕ ರಾಯ ಕ್ರೇಜಿ. ಟಿಕೆಟ್ ಬಂದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ, ರಾಯವನ್ನು ನಾವು ಮರ್ತೋಗ್ತೀವಿ, ಟಿಕೆಟ್ ನ ನೆನಪಿಟ್ಕೊಳ್ತೀವಿ. ಆ ಲೆವೆಲ್ಗೆ ಟಿಕೆಟ್ ಎಂಟ್ರಿ ಆಗುತ್ತೆ. ಟಿಕೆಟ್ ಅವರ ಎಂಟ್ರಿ ಯಾವ ಲೆವೆಲ್ಗೆ ಇದೆ ಅಂತ ಫ್ಯಾನ್ಸ್ ನ ಕೇಳ್ಬೇಕು. ಬಿಕಾಸ್ ಆಫ್ ಫ್ಯಾನ್ಸ್ ಟಿಕೆಟ್ಗೆ ವಿಷಲ್ ಹೊಡೆದಿದ್ದಾರೆ. ನಮ್ಮ ವಿಂಟೇಜ್ ಯಶ್ ಅವರು ಯಾವ ತರ ಇದ್ರು ಕಂಪ್ಲೀಟ್ ಡಿಫ್ರೆಂಟ್ ಆಗಿದ್ದಾರೆ. ಈ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಆಗಿರುವಂತಹ ಯಶ್ ಅವ್ರನ್ನ ನಾವು ನಿಜವಾಗ್ಲೂ ಸಲ್ಯೂಟ್ ಹೊಡಿಬೇಕು. ಸಲಾಂ ರಾಕಿ ಬಾಯ್. ಬಿಕಾಸ್ ಆಫ್ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್, ಅವರ ಆಕ್ಟಿಂಗ್, ಆ ಮ್ಯೂಸಿಕ್, ಆ ಒಂದು ಸಿನಿಮಾಟೋಗ್ರಫಿ, ಅದರಲ್ಲೂ ಮೇನ್ ಆಗಿ ಡೈಲಾಗ್ ಬರ್ದಿರುವಂತಹ ರೀತಿ, ಸೆನ್ಸರೇ ಇಲ್ಲದಂತ ಬೈದಿರುವಂತಹ ಪದಗಳು ಅಲ್ಟಿಮೇಟ್ ಆಗಿದೆ. ಕ್ರೇಜಿ, ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್. ಟಾಕ್ಸಿಕ್ ಸಿನಿಮಾದಲ್ಲಿ ಪ್ರತಿ ಒಂದು ಕೂಡ ಸೂಪರ್ಬ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರಿಗೆ ಇಷ್ಟ ಆಗಲಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ಇಷ್ಟು ವರ್ಷ ವೇಟ್ ಮಾಡಿದ್ದು ಸಾರ್ಥಕ ಆಯ್ತಾ? ಇಷ್ಟು ಪೋಸ್ಟ್ ಗಳನ್ನ ನೋಡಿದಂತ ನಾವು ವರ್ತಿತ್ತ? ಪ್ರತಿ ಒಂದು ಕೂಡ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಏನ್ ಮಾಡ್ಬೇಕು, ಕಿರುವಡ್ಡವನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೈನಿಂಗ್ ಆಫ್ ಕಿರಣ್ ರಾಥೋಡ್.